ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ವರ್ ಬಾಳಿ ಅಂತ. ಪ್ರಥಮವಾಗಿ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ BA 5th ಸೆಮ್ NEP-ಯಲ್ಲಿ ಬರ್ತಕ್ಕಂಥ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಒಂದು ವಿಷಯದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಡಿಜಿಟಲ್ ಬ್ಯಾಂಕಿಂಗ್, ಅಂಕೀಯ ಬ್ಯಾಂಕಿಂಗ್, ಅದರ ಅರ್ಥ ಮತ್ತು ಪ್ರಯೋಜನ, ಅದರ ಕುರಿತು ವಿವರಿಸ್ತಾ ಇದ್ದೇನೆ. ಇಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಅಥವಾ ಅಂಕೀಯ ಬ್ಯಾಂಕೋದ್ಯಮ ಅಂದರೆ ಏನು? ಇಲ್ಲಿ ಅಂಕೀಯ ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿನ ಎಲ್ಲ ಸೇವೆಗಳನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಅಂದರೆ ಇಂಟರ್ನೆಟ್, ಮೊಬೈಲ್, ಕಂಪ್ಯೂಟರ್, ATM ಮುಂತಾದವುಗಳ ಮೂಲಕ ಗ್ರಾಹಕರಿಗೆ ಒದಗಿಸ್ತಕ್ಕಂಥ ವ್ಯವಸ್ಥೆ. ಇದು ಬ್ಯಾಂಕಿಂಗ್ ಶಾಖೆಗೆ ಹೋಗದೆ ಆನ್ಲೈನ್ ಮೂಲಕವೇ ನಾವೇನು ಮಾಡ್ಬೋದು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವ ಸಾಧ್ಯವಾಗುವ ಅಂಕೀಯ ಬ್ಯಾಂಕಿಂಗ್ ಮುಖ್ಯ ಲಕ್ಷಣವಾಗೈತಿ ಅಂತ ಹೇಳ್ತಾರೆ. ಅದು ಕೂಡ ಡಿಜಿಟಲ್ ಆಗಿ ಮಾಡ್ತಕ್ಕಂಥ ಅಂದ್ರೆ ತಂತ್ರಜ್ಞಾನದ ಮೂಲಕ, ಇಂಟರ್ನೆಟ್ ಮೂಲಕ, ಮೊಬೈಲ್ ಮೂಲಕ, ATM ಮೂಲಕ ಏನು ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ, ಆ ಎಲ್ಲ ವ್ಯವಹಾರಗಳಿಗೆ ನಾವೇನಂತ ಕರಿತಾ ಇದ್ವಿ, ಈಗ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಕರಿತಾ ಇದ್ವಿ. ಯಾಕಂದ್ರೆ ಈಗ ಆಧುನಿಕತೆ ಬೆಳೆದಂಗೆ ಕೂಡ ನಾವು ಡಿಜಿಟಲೈಸ್ ಆಗ್ತಾ ಹೋಗ್ತಾ ಇದ್ವಿ. ಅಂದ್ರೆ ತಂತ್ರಜ್ಞಾನ ಬೆಳೆದಂಗೆ ಏನಾಗ್ತದೆ ರೀ, ಹಣಕಾಸಿನ ವ್ಯವಹಾರಗಳು ಕೂಡ ಬ್ಯಾಂಕ್ಗೆ ಹೋಗದೇನೆ ಆನ್ಲೈನ್ ಮೂಲಕ ಆಗಲಿ, ಮೊಬೈಲ್ ಮೂಲಕಗಳಾಗಲಿ, ಅದರದ್ದು ATM, ಫೋನ್ಪೇ, ಗೂಗಲ್ ಪೇ ಈ ರೀತಿ ಏನು ಮೂಲಕಗಳಾಗಿ ವ್ಯವಹಾರಗಳನ್ನು ಮಾಡ್ತಾ ಇದ್ವಿ, ಇವೆಲ್ಲ ಬರ್ತಕ್ಕಂಥದ್ದೇ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ಇನ್ನು ಅದರದ ರೀತಿ ಬರ್ತಕ್ಕಂಥ ಡಿಜಿಟಲ್ ಬ್ಯಾಂಕಿನ ಪ್ರಯೋಜನಗಳೇನು ಅಂದ್ರೆ ಅದರದ್ದು ಏನು ಯೂಸಸ್ ಅದಾವ, ಅದರಿಂದ ಏನೇನೋ ಪ್ರಮುಖ ಅಂಶಗಳು ಅಥವಾ ಪ್ರಯೋಜನಗಳು ಕಂಡು ಬರ್ತಾವ ಅಂದ್ರೆ ವೇಗಗತಿಯಲ್ಲಿ ವ್ಯವಹಾರದ ನಿರ್ವಹಣೆ. ಇದು ಅಂಕೀಯ ಸಾಧನಗಳ ಮೂಲಕ ಕೂಡ ನಾವೇನು ಮಾಡ್ಬೋದು, ವೇಗಗತಿಯಲ್ಲಿ ಮತ್ತು ಸರಳವಾಗಿ ವ್ಯವಹಾರಗಳನ್ನು ನಿರ್ವಹಿಸ್ಬೋದು. ಬ್ಯಾಂಕಿನ ಶಾಖೆಗೆ ಭೇಟಿ ನೀಡದೆ ರಜಾ ದಿನಗಳಲ್ಲಿ ಕೂಡ ನಾವೇನು ಮಾಡ್ಬೋದು, ಬ್ಯಾಂಕ್ ಉದ್ಯಮ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅವಕಾಶ ಇರ್ತದೆ. ಅಂದ್ರೆ ಈಗ ನಾವೇನು ಮಾಡ್ತಾ ಇದ್ದೀವಿ, ATM ಮೂಲಕ ಬ್ಯಾಂಕ್ಗಳಿಗೆ ಹೋಗದೇನೆ ATM ಮಷಿನ್ ಮೂಲಕ ಕೂಡ ಹಣ ಪಡಿಬೋದು. ರಜಾ ದಿನಗಳಲ್ಲಿ ಕೂಡ ವ್ಯವಹಾರ ಮಾಡ್ಬೋದು ಮೊಬೈಲ್ ಮೂಲಕ. ಅದೇ ರೀತಿ ಗೂಗಲ್, ಫೋನ್ಪೇ, Paytm ಇವೆಲ್ಲ ಬರ್ತಕ್ಕಂಥ ಅಂದ್ರೆ ವೇಗಗತಿಯಲ್ಲಿ ವ್ಯವಹಾರ ನಿರ್ವಹಣೆಗೆ ಇದು ಕೂಡ ಪ್ರಯೋಜನವನ್ನು ಪಡೆದೈತಿ. ಇದು ಪ್ರಥಮವಾಗಿ ಬರ್ತಕ್ಕಂಥ ಅದರದ್ದು ಒಂದನೆಯ ಪ್ರಯೋಜನ. ಯಾವುದ್ರಿ, ಡಿಜಿಟಲ್ ಬ್ಯಾಂಕಿನ ಒಂದು ಪ್ರಯೋಜನ. ಇನ್ನು ನಗದು ಹಿಂಪಡೆತ ಅಂದ್ರೆ ಅಂಕೀಯ ಬ್ಯಾಂಕ್ ಉದ್ಯಮದಲ್ಲಿ ಕೂಡ ATM ಮೂಲಕ ದಿನದ ಸಮಯದಲ್ಲಿ ನಗದು ಹಣವನ್ನು ಪಡೆದುಕೊಳ್ಳಬಹುದು. ಇದಕ್ಕಾಗಿ ಬ್ಯಾಂಕಿನ ಶಾಖೆಗೆ ಭೇಟಿ ನೀಡಬೇಕಾದ ಅವಶ್ಯಕತೆ ಇರಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನಲ್ಲಿ ತುಂಬಿರ್ತಕ್ಕಂಥ ಹಣ ಅಥವಾ ಏನಲ್ಲಿ ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನು ಬ್ಯಾಂಕಿಗೆ ಹೋಗದೇನೆ ATM ಮಷಿನ್ ಮೂಲಕ ಕೂಡ ನಾವೇನು ಮಾಡ್ಬೋದು, ಹಣವನ್ನು ಹಿಂಪಡೆಯಕ್ಕೆ ಇಲ್ಲಿ ಅನುಕೂಲತೆ ಐತಿ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಇರತಕ್ಕಂಥ ಒಂದು ಕಾರ್ಡ್ ಮೂಲಕ ನಾವೇನು ಮಾಡ್ಬೋದು, ATMಗಳಿಗೆ ಹೋಗಿ ನಮ್ಮ ನಗದು ಹಣವನ್ನು ಹಿಂಪಡೆಯಕ್ಕೆ ಅವಕಾಶಗಳು ಹೆಚ್ಚು ಕಂಡು ಬರ್ತಾವೆ. ಅದು ಬ್ಯಾಂಕಿನ ಶಾಖೆಗೆ ಭೇಟಿ ನೀಡದೇನೆ ನಾವೇನು ಮಾಡ್ಬೋದು, ಹಣಕಾಸನ್ನು ಹಿಂಪಡೆಯಕ್ಕೆ ಅವಕಾಶ ಇರ್ತದೆ. ಇದು ಒಂದು ಕೂಡ ಪ್ರಯೋಜನ. ಇನ್ನು ನಿಧಿಗಳ ವರ್ಗಾವಣೆ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಣಕಾಸನ್ನು ವರ್ಗಾವಣೆ ಮಾಡೋಕ್ಕೆ ಅತ್ಯಂತ ಸುಲಭವಾಗೈತಿ. ಯಾವುದ್ರಿ, ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ. ಯಾಕಂದ್ರೆ ಇದಕ್ಕಾಗಿ ರಾಷ್ಟ್ರೀಯ ವಿದ್ಯುತ್ ಚಾಲಿತ ನಿಧಿ ವರ್ಗಾವಣೆ ಅಂದ್ರೆ ನೆಫ್ಟ್ ಆಗಲಿ, RTGS ಆಗಲಿ, ಇವ್ರ ಮುಖಾಂತರ ಕೂಡ ನಾವೇನು ಮಾಡ್ತೀವಿ, ಹಣವನ್ನು ವರ್ಗಾವಣೆ ಮಾಡ್ತೀವಿ. ಅವ್ರು ಎಲ್ಲೋ ಬೇರೆ ಸ್ಥಳಗಳು ಇರ್ತಾವೆ ಅಥವಾ ಬೇರೆ ಬ್ಯಾಂಕ್ಗಳಿಗೆ, ಒಂದು ಬ್ಯಾಂಕಿನಿಂದ ಒಂದು ಬ್ಯಾಂಕಿಗೆ ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಣಕಾಸನ್ನು ವರ್ಗಾವಣೆ ಮಾಡೋಕೆ ಕೂಡ ಇದು ಅನುಕೂಲಕರವಾಗೈತಿ ಅಂತ ಹೇಳ್ಬೋದು. ಯಾವುದ್ರಿ, ಡಿಜಿಟಲ್ ಬ್ಯಾಂಕಿಂಗ್. ಇನ್ನು ಅದೇ ರೀತಿ ಬಿಲ್ಲುಗಳ ಪಾವತಿ ಅಂದ್ರೆ ವಿದ್ಯುತ್ ಶಕ್ತಿ ಆಗಲಿ, ಅನಿಲ ಆಗಲಿ, ದೂರವಾಣಿ ಆಗಲಿ ಮೊದಲಾದ ಬಿಲ್ಲುಗಳ ಪಾವತಿಯನ್ನು ಕೂಡ ನಾವು ಸಂದಾಯ ಮಾಡೋಕ್ಕೆ ಇದು ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ನಮಗೆ ಬಹಳ ಸಹಕಾರಿಯಾಗೈತಿ ಅಂತ ಹೇಳ್ಬೋದು. ಈಗಾಗಲೇ ನೋಡ್ತೀರಿ, ಗೂಗಲ್ ಪೇದೊಳಗೆ ಮಾಡ್ಬೋದು, ಫೋನ್ಪೇದಾಗ ಮಾಡ್ಬೋದು, ಅಥವಾ ಗ್ಯಾಸ್ ಬುಕ್ಕಿಂಗ್ ಮಾಡೋದಾಗಲಿ, ಅಥವಾ ನಮ್ಮದು ರಿಚಾರ್ಜ್ ಮಾಡೋದಾಗಲಿ, ಅಥವಾ ಕರೆಂಟ್ ಬಿಲ್ ಕಟ್ತಕ್ಕಂಥದ್ದಾಗಲಿ, ಇವೆಲ್ಲ ಕೂಡ ಏನಾಗ್ತಾಯಿದೆ, ಡಿಜಿಟಲ್ ಬ್ಯಾಂಕಿನ ವ್ಯವಸ್ಥೆಯಿಂದ ಮೂಲಕ ಬಹಳ ಅನುಕೂಲಕರವಾಗೈತಿ ಅಂತ ಹೇಳ್ಬೋದು. ಇನ್ನು ಚೆಕ್ಕುಗಳನ್ನು ತಡೆಯುವುದು ಅಂದ್ರೆ ಹಣ ಪಾವತಿಗಾಗಿ ಬೇರೆಯವರಿಗೆ ಚೆಕ್ಗಳನ್ನು ಕೆಲವು ಸಾರಿ ಕೊಡದೆ ತಡೆಯುವ ಸಂದರ್ಭ ಕೂಡ ಬರಬಹುದು. ಅದನ್ನು ತಡೆ ಹಿಡಿಯಲು ಕೂಡ ಅಂಕಿತ ಬ್ಯಾಂಕೋದ್ಯಮ ವ್ಯವಸ್ಥೆ ಕೂಡ ನಮಗೆ ಅವಕಾಶವನ್ನು ಕಲ್ಪಿಸ್ತದ ಅಂತ ಹೇಳ್ಬೋದು. ಇದು 5ನೇದು ಆಯ್ತು. ಇನ್ನು 6ನೇದು ತೆಗೆದುಕೊಂಡ್ರೆ ಮುಖ್ಯವಾದ ಪ್ರಯೋಜನ ಇತರೆ ಸೇವೆಗಳು ಅಂದ್ರೆ ಬ್ಯಾಂಕ್ ಶುಲ್ಕಗಳನ್ನು ಪರೀಕ್ಷಿಸುವುದು, ತನಿಖೆಗಳನ್ನು ಪಡೆದುಕೊಳ್ಳುವುದಾಗುವುದು, ಚೆಕ್ ಪುಸ್ತಕ ಕೋರಿಕೆಯನ್ನು ಸಲ್ಲಿಸುವುದು, ಠೇವಣಿಗಳ ವಿವರಣೆಗಳನ್ನು ಗಮನಹರಿಸುವುದು ಇತ್ಯಾದಿಗಳನ್ನು ಕೂಡ ಇದು ಕಾರ್ಯವನ್ನು ಮಾಡ್ತದೆ. ಅಂದ್ರೆ ಇಷ್ಟೆಲ್ಲ ಪ್ರಯೋಜನ ಪಡೆದರೂ ಕೂಡ ಇತರೆ ಸೇವೆಗಳನ್ನು ಕೂಡ ಒದಗಿಸ್ತಕ್ಕಂಥದ್ದು ಯಾವುದ್ರಿ, ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ. ಇನ್ನು ಅಂಕೀಯ ಬ್ಯಾಂಕಿನ ಒಂದಿಷ್ಟು ದೋಷಗಳು ಕೂಡ ಬರ್ತಾವೆ. ಇಷ್ಟೆಲ್ಲ ಪ್ರಯೋಜನಗಳದಾವ ಅಂದರೂ ಕೂಡ ಅದರದೇ ಆದಂಥ ಒಂದಿಷ್ಟು ದೋಷಗಳು ಕೂಡ ಅದು ಒಳಗಾಗೈತಿ ಅಂತ ಹೇಳ್ಬೋದು. ಯಾವುದ್ರಿ, ಸೈಬರ್ ಅಪರಾಧಗಳ ಅಪಾಯ ಕೂಡ ಕಂಡು ಬರ್ತದೆ. ಅಂದ್ರೆ ನಮ್ದು ಯಾರಾದರೂ ಬ್ಯಾಂಕ್ ಅಕೌಂಟನ್ನು ಹ್ಯಾಕ್ ಮಾಡೋದಾಗಲಿ, ಅಕೌಂಟ್ ನಂಬರನ್ನು ಕಾಪಿ ಮಾಡೋದಾಗಲಿ, ಅಥವಾ ATMಗಳಲ್ಲಿ ಹಣವನ್ನು ಪಡೀತಕ್ಕಂಥದ್ದಾಗಲಿ, ನಮ್ಮದ ಏನು ಮಾಹಿತಿಯನ್ನು ಪಡೆದು ಅದು ಕೂಡ ಸೈಬರ್ ಕ್ರೈಮ್ ಹೆಚ್ಚಾಗ್ತಕ್ಕಂಥದ್ದು ಕೂಡ ಅಪಾಯ ಇರ್ತದೆ ಅಂತ ಅನ್ನೋದು ಅದರದ್ದು ದೋಷ. ಇನ್ನು ತಾಂತ್ರಿಕ ಜ್ಞಾನದ ಕೊರತೆ ಇವರಿಗೆ ಕಷ್ಟ. ಅಂದರೆ ATM ಬಗ್ಗೆ ಆಗಲಿ, ಫೋನ್ಪೇ ಬಗ್ಗೆ ಆಗಲಿ, ಅಥವಾ Paytm ಬಗ್ಗೆ ಆಗಲಿ, ಅಥವಾ ಗೂಗಲ್ ಪೇ ಬಗ್ಗೆ ಆಗಲಿ ಮಾಹಿತಿ ಇರಲಿಲ್ಲ ಅಂದ್ರೆ
ಅಂದ್ರೆ ತಂತ್ರಜ್ಞಾನದ ಕೊರತೆ ನಮ್ಮಲ್ಲಿ ಹೆಚ್ಚು ಕಂಡು ಬಂತಂದ್ರೆ ಇದು ನಾವು ಬಳಕೆ ಮಾಡಲು ಕೂಡ ಕಷ್ಟ ಆಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ತಾಂತ್ರಿಕ ಜ್ಞಾನದ ಕೊರತೆ ನಮ್ಮಲ್ಲಿ ಇತ್ತಂದ್ರೆ ನಾವು ಅದನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಹಣ ಪಡಿಬೇಕು, ಯಾವ ರೀತಿ ಹಣವನ್ನು ತುಂಬಬೇಕು ಅನ್ನೋದು ಕೂಡ ಮಾಹಿತಿ ಇರಲಿಲ್ಲ ಅಂದ್ರೆ ಅದು ಕಷ್ಟ ಆಗ್ತದ ಅಂತ ಹೇಳ್ತಾರೆ. ಹಾಗಾಗಿ ತಾಂತ್ರಿಕ ಜ್ಞಾನದ ಕೊರತೆ ಇದ್ದರೆ ಇದು ಕಷ್ಟಕರವಾಗ್ತಕ್ಕಂಥದ್ದು ಅಂತ ಹೇಳಿ ಇದು ಒಂದು ಕೂಡ ದೋಷ. ಇನ್ನು ಇಂಟರ್ನೆಟ್ಟಿನ ಅವಲಂಬನೆ ಅಂದ್ರೆ ನಮಗಿದು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲಿ, ತೆಗೆದುಕೊಳ್ಳೋಕ್ಕಾಗಲಿ ಎಲ್ಲದಕ್ಕೂ ಕೂಡ ಏನು ಬೇಕು ರೀ, ಇಲ್ಲಿ ಇಂಟರ್ನೆಟ್ ಅನ್ನೋದು ಬೇಕು. ಅಂದ್ರೆ ಅಂತರ್ಜಾಲ ಬಹಳ ಮುಖ್ಯವಾಗಿರ್ತದೆ. ಹೌದಾ, ಇಲ್ಲಿ ನಮ್ಗೆ ಇಂಟರ್ನೆಟ್ ಇರಲಿಲ್ಲ ಅಂದ್ರೆ ಇದು ಯಾವುದೇ ರೀತಿಯ ಕಾರ್ಯಗಳನ್ನು ಕೂಡ ಮಾಡೋಕ್ಕೆ ಸಾಧ್ಯವಾಗಂಗಿಲ್ಲ. ಹಾಗಾಗಿ ಅಂಕೀಯ ಬ್ಯಾಂಕಿನ ಒಂದಿಷ್ಟು ದೋಷಗಳು, ಯಾವುದೇ ಡಿಜಿಟಲ್ ಬ್ಯಾಂಕಿನ ಒಂದಿಷ್ಟು ದೋಷಗಳಾಗಿ ಈ ರೀತಿಯಾಗಿ ಕೂಡ ಕಂಡು ಬರ್ತಾವ ಅಂತ ಹೇಳ್ಬೋದು. ಇದು ನಾ ಕೊಟ್ಟಂಥ ಮಾಹಿತಿ ಕೂಡ ಸಂಕ್ಷಿಪ್ತ. ಇದು ಯಾವುದ್ರಿ ಅಂಕೀಯ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ಬ್ಯಾಂಕಿಂಗ್. ಇದು ನಿಮ್ಗೆ ಮುಂಬರುವ ಪ್ರಶ್ನೆಗಳಲ್ಲಿ ಬರುವ ಒಂದು ಏನು ಪರೀಕ್ಷೆಗಳಲ್ಲಿ 10 ಅಂಕದ ಪ್ರಶ್ನೆಯಾಗಿ ಕೂಡ ಕಂಡು ಬರ್ಬೋದು. ಹಾಗಾಗಿ ಇದು ಮಹತ್ವದ ಒಂದು ಅಂಶವಾಗೈತೆ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.